ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ 2,000 ರೂಪಾಯಿ ಹಣ ಯಾವಾಗ ಬರುತ್ತೆ, ಯೋಜನೆ ನಿಂತೇ ಹೋಯ್ತಾ ಅಂತ ಕಳೆದ 1 ತಿಂಗಳಿನಿಂದ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಇನ್ನು ಮುಂದೆ ಆ ಭಯ ಬೇಡ. ಸರ್ಕಾರದ ಕಡೆಯಿಂದ ಈಗ ಅಧಿಕೃತ ಮತ್ತು ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ನೀವೇನಾದರೂ ನಮ್ಮ ಚಾನೆಲನ್ನು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನು 30ನೇ ಕಂತಿನ ಹಣ ಬರಲಿಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಉಂಟು, ಈ ವಿಳಂಬಕ್ಕೆ ಕಾರಣವೇನು ಅಂತ ನೋಡಲಿಕ್ಕೆ ಹೋದರೆ, ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಬರಲು ತಡವಾಗಿದ್ದು ಏಕೆ? ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತೆ ಇದಕ್ಕೆ ಮುಖ್ಯ ಕಾರಣ ತಾಂತ್ರಿಕ ಸಮಸ್ಯೆ ಹಾಗೂ ಬ್ಯಾಂಕಿಂಗ್ ಸರ್ವರ್ ಇಶ್ಯೂ. ಅಂದರೆ ಈಗ ಕೋಟಿಗಟ್ಟಲೆ ಹಣವನ್ನು ನಾವು ಹಾಕಬೇಕಾದ್ರೂ ಕೂಡ ಯಾವುದೇ ಬ್ಯಾಂಕಲ್ಲಿ ಕೂಡ ಸರ್ವರ್ ಇಶ್ಯೂ ಇರುತ್ತೆ. ಅದೇ ರೀತಿ ತಾಂತ್ರಿಕ ಅಂದರೆ ಟೆಕ್ನಿಕಲ್ ಇಶ್ಯೂ ಕೂಡ ಎಲ್ಲ ಕಡೆ ಕೂಡ ಇರುತ್ತೆ. ನಾವು ಕೇವಲ ಒಂದು 50,000 ಅಥವಾ 40,000 ಸೆಂಡ್ ಮಾಡಬೇಕಾದ್ರೂ ಕೆಲವೊಂದು ಸಲ ತಾಂತ್ರಿಕ ಸಮಸ್ಯೆ ನಮಗೆ ಎದುರಾಗುತ್ತೆ. ಇದೇ ರೀತಿ ನಾವು ಸರ್ಕಾರದಿಂದ ಸಾಕಷ್ಟು ಆರ್ಥಿಕ ಇಲಾಖೆಯಿಂದ ಹಣ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಈ ತಾಂತ್ರಿಕ ಸಮಸ್ಯೆ ಬಂದೇ ಬರುತ್ತೆ. ಇದನ್ನು ಎಲ್ಲ ಜನರು ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನು ಸ್ಪಷ್ಟವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕುಟುಂಬದ ಹಿರಿಯ ಮಹಿಳೆಯರು ಮರಣ ಹೊಂದಿದಾಗ ರೇಷನ್ ಕಾರ್ಡ್ನಲ್ಲಿ ಹೊಸದಾಗಿ ಮನೆ ಜಮಾನಿಯ ಹೆಸರನ್ನು ಕೂಡ ಸೇರಿಸಿ ಅರ್ಜಿ ಪರಿಶೀಲಿಸುವ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಕೂಡ ಹಣ ಬಿಡುಗಡೆ ತಡವಾಗಿದೆ. ಅಂದರೆ ಈಗಾಗಲೇ ಸಾಕಷ್ಟು ಮರಣ ಹೊಂದಿದವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗಿದೆ. ಇದನ್ನು ಅರಿತ ಸರ್ಕಾರವು ಅದಕ್ಕಾಗಿ ಹೊಸ ನಿಯಮವನ್ನು ಕೂಡ ಜಾರಿಗೆ ತಂದು ಅದರ ಸಾಫ್ಟ್ವೇರನ್ನು ಕೂಡ ರೆಡಿ ಮಾಡಿದೆ. ಅದಕ್ಕಾಗಿ ಆಲ್ರೆಡಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಯಾರ ಮಹಿಳೆಯರ ರೇಷನ್ ಕಾರ್ಡಿನಲ್ಲಿರುವ ಯಜಮಾನಿಯು ಮರಣ ಹೊಂದಿದ್ದಾರೋ ಅಂಥವರು ಮರು ಅರ್ಜಿಯನ್ನು ನೀವು ಹಾಕಬೇಕಾಗುತ್ತೆ. ಯಾರು ಮರಣ ಹೊಂದಿದ್ದಾರೋ ಅವರ ಹೆಸರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಅದರ ನೆಕ್ಸ್ಟ್ ಯಾರು ಅತ್ತೆ ಅಥವಾ ಸೊಸೆಯ ಯಾರು ಬೇಕಾದರೂ ಕೂಡ ಮನೆ ಯಜಮಾನಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅದೇ ರೀತಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದರು. ಇದೆಲ್ಲವೂ ತಾಂತ್ರಿಕ ಸಮಸ್ಯೆ ಆಗಿರಬಹುದು, ಬ್ಯಾಂಕಿಂಗ್ ಸರ್ವರ್ ಸಮಸ್ಯೆ ಆಗಿರಬಹುದು, ಅದೇ ರೀತಿ ಯಜಮಾನಿ ಹೆಸರನ್ನು ಡಿಲೀಟ್ ಮಾಡಿ ಹೊಸ ಮರು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆಗಿರಬಹುದು. ಇದು ಬಿಟ್ಟು ಇನ್ನೂ ಯಾವಾಗ ಸಿಹಿ ಸುದ್ದಿ ಬರುತ್ತೆ, ಹಣ ಯಾವಾಗ ಜಮೆಯಾಗಲಿದೆ ಅಂತ ನೋಡಲಿಕ್ಕೆ ಹೋದರೆ, ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಬಾಕನೂರು ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದಲ್ಲಿ ಸಚಿವರು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು 4 ರಿಂದ 5 ದಿನಗಳ ಒಳಗಾಗಿ ಅಂದರೆ ಸುಮಾರು 20ನೇ ತಾರೀಕಿನ ಒಳಗೆ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ 2,000 ಹಣ ರೂಪಾಯಿ ಕೂಡ ಜಮೆಯಾಗಲಿದೆ ಅಂತ ಕೂಡ ಹೇಳಿದ್ರು. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭವೂ ಆಗಿದೆ. ಅಂದರೆ 30ನೇ ಕಂತು ಈಗ ಆಲ್ರೆಡಿ 4 ರಿಂದ 5 ದಿವಸ ಅಂತ ಈಗ ಆಗಿದೆ. ಅಂದರೆ 20 ತಾರೀಕಿಂದ ಎಲ್ಲರ ಅಕೌಂಟಿಗೂ ಕೂಡ 30ನೇ ಕಂತಿನ ಹಣವನ್ನು ಹಾಕ್ತೇವೆ ಅಂತ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು. ಅದೇ ರೀತಿ ಜಮೆ ಆಗ್ತಾ ಉಂಟು. ಯಾರಿಗಾದರೂ ಯಾವುದಾದ್ರೂ ಜಿಲ್ಲೆಗೆ 30ನೇ ಕಂತಿನ ಹಣ ಜಮೆ ಆಗ್ತಾ ಇದ್ದರೆ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಹಾಕಿ, ಹಣ ಬಂದಿದ್ದರೂ ಬರದಿದ್ದರೂ ಕೂಡ ಯಾವ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ಇನ್ನು ವಿರೋಧ ಪಕ್ಷಗಳು ಏನೇ ವದಂತಿ ಹಬ್ಬಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಸಚಿವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಆಲ್ರೆಡಿ ವಿರೋಧ ಪಕ್ಷದ ಅಶೋಕರವರು ಕೂಡ ಕೆಲವೊಂದು ಮಾಧ್ಯಮಗಳ ಜೊತೆ ಮಾತಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಕಂತು ಕೂಡ ಇನ್ನೂ ಬಿಡುಗಡೆಯಾಗಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕೂಡ ಹೇಳಿದರು. ಅದರ ಬಗ್ಗೆ ಕೆಲವೊಂದು ಮಾಧ್ಯಮದವರೊಂದಿಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದರು. ಅದೇ ರೀತಿ ಪಿಂಚಣಿ ಯೋಜನೆ, ಎಲ್ಲ ಪಿಂಚಣಿ ಯೋಜನೆ ಕೂಡ ಹಾಗೆ 2-3 ತಿಂಗಳಿಂದ ಬರ್ತಾ ಇಲ್ಲ ಅಂತ ಕೂಡ ಅವರು ಕೆಲವೊಂದು ಮಾಧ್ಯಮದಲ್ಲಿ ಮಾಹಿತಿಯನ್ನು ನೀಡಿದರು. ಆದರೆ ಯಾರೂ ಕೂಡ ಏನೇ ವದಂತಿ ಹಬ್ಬಿಸಿದ್ರೂ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ನಿಲ್ಲಿಸುವುದಿಲ್ಲ. ಅದೇ ರೀತಿ ಎಲ್ಲ ಪಿಂಚಣಿ ಯೋಜನೆದಾರರಿಗೂ ಕೂಡ ಎಲ್ಲ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಇನ್ನು ಯಾವುದೇ ಕಚೇರಿಗಳಿಗೆ ಅಲೆಯಬೇಡಿ. ಅಂದರೆ ಮೊಬೈಲ್ನಲ್ಲೇ ಸ್ಟೇಟಸನ್ನು ಕೂಡ ಚೆಕ್ ಮಾಡಿ ನೀವು. ಇನ್ನು ಹಣ ಬಂದಿಲ್ಲ ಅಂತ ಹೇಳಿ ನೀವು ಎಲ್ಲ ಸೈಬರ್ ಸೆಂಟರಿಗೋ, ಬ್ಯಾಂಕಿಗೋ ಅಥವಾ ತಾಲೂಕು ಆಫೀಸಿಗೋ ಎಲ್ಲಿಯೂ ಕೂಡ ನೀವು ಅಲೆದಾಡುವಂತಹ ಅವಶ್ಯಕತೆ ಇಲ್ಲ. ಮೊಬೈಲಲ್ಲೇ ನಿಮ್ಮ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡಬಹುದು. ಹಣ ಬಂದಿಲ್ಲ ಎಂದು ಯಾರು ಕೂಡ ಬೆಂಗಳೂರು 1 ಗ್ರಾಮ 1 ಕೇಂದ್ರಗಳಿಗೆ ಅಲೆದು ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಮೊಬೈಲ್ನಲ್ಲಿ DBT ಕರ್ನಾಟಕ
ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಧಾರ್ ಸಂಖ್ಯೆ ಮತ್ತು ಪರ್ಸ್ನಲ್ ಪಿನ್ ಬಳಸಿ ನಿಮ್ಮ ಪೇಮೆಂಟ್ ಸ್ಟೇಟಸನ್ನು ನೀವೇ ಸುಲಭವಾಗಿ ಪರಿಶೀಲಿಸಬಹುದು. ಅಂದರೆ ಈಗ ಹಣ ಬಂದಿಲ್ಲ ಅಂತ ಹೇಳಿ ನೀವು ಎಲ್ಲಿ ಕೂಡ ಅಲೆದಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಒಂದು ಆ್ಯಪನ್ನು ಕೂಡ ರಚನೆ ಮಾಡಿದ್ದಾರೆ. ಅದೇ ಬಂದುಬಿಟ್ಟು DBT ಕರ್ನಾಟಕ. ಈ ಆ್ಯಪನ್ನು ನೀವು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ DBT ಕರ್ನಾಟಕ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನೀವೇ ಪಿನ್ನನ್ನು ಒಂದು ಕ್ರಿಯೇಟ್ ಮಾಡಬೇಕು. ಅಲ್ಲಿ ನೀವು ಪೇಮೆಂಟ್ ಸ್ಟೇಟಸನ್ನು ಕೂಡ ಸುಲಭವಾಗಿ ಚೆಕ್ ಮಾಡ್ಕೋಬಹುದು. ಗೃಹಲಕ್ಷ್ಮಿ ಯೋಜನೆಯ ಈ 2,000 ರೂಪಾಯಿ ಹಣದಿಂದ ಎಷ್ಟೋ ಮಹಿಳೆಯರು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ರೊಟ್ಟಿ ಕೇಂದ್ರಗಳನ್ನು ತೆರೆದು ಸ್ವಾಭಿಮಾನದ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಕೂಡ ಅದರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಬ್ಬರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಡ ಅದನ್ನು ಮೀಸಲಿರಿಸಿದ್ದಾರೆ. ಇನ್ನೂ ತುಂಬ ಜನರು ತಮ್ಮ ಮೆಡಿಸಿನಿಗಾಗಿಯೂ ನಮ್ಮ ಡೈಲಿ ಗ್ರೋಸರಿ ಅದಕ್ಕಾಗಿಯೂ ಕೂಡ ಒಳ್ಳೆ ಕಾರ್ಯಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ 2,000 ರೂಪಾಯಿಯನ್ನು ಯೂಸ್ ಮಾಡಿಕೊಂಡಿದ್ದಾರೆ. ಇನ್ನು ನಿಮ್ಮ ಖಾತೆಗೆ 30ನೇ ಕಂತಿನ ಹಣ ಬಂದಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಅದೇ ರೀತಿ ನಮ್ಮ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.